7 ಜನ ಬಂದಿದ್ರು, ಅದ್ರಲ್ಲಿ ಒಬ್ಬನಿಗೆ ಇಂಜುರಿ. ಬಟ್ ಎಲ್ಲರೂ ನಡ್ಕೊಂಡೇ ಬಂದ್ರು. ನಮ್ಮ ಡಾಕ್ಟರ್ ಬರೆದ್ರು ಅವರಿಗೆ ಎಕ್ಸ್ರೇ ಮಾಡ್ಕೊಂಡ್ ಬನ್ರಿ ಅಂತ. ಅವನು ಇನ್ಸ್ಟ್ರಕ್ಟ್ ಮಾಡಿದ ನೋ MLC. ಅವ ಪಾಪ ಅದನ್ನು ಬರೀಲಿಲ್ಲ. ಕಳಿಸ್ಕೊಟ್ಟಾಗ ಅಲ್ಲಿ ಎಕ್ಸ್ರೇದವ್ರು ಏನೋ MLC ನಿಲ್ಲ MLC ಏನಾದ್ರೂ ಬರ್ಕೊಂಡ್ ಬರ್ರಿ ಅಂದ ಕೂಡಲೇ ವಾಪಸ್ ಬಂದವನೇ ಹೊಡ್ಯಕ್ ಶುರು ಮಾಡ್ಯಾನ ನಮ್ PGಗೆ. ಕಾರಣ ಇಲ್ಲ ಏನಿಲ್ಲ, ಬರೀ ನಡ್ಕೊಂಡೇ ಬಂದಾರ ಅವ್ರೆಲ್ಲರೂ. 4-5 ಏಟು ಹೊಡೆದು ಓಡೋದು, ಮತ್ತೆ ಹಾಗೇನೆ ಓಡೋದ್ರು. ನಮ್ ಸೆಕ್ಯೂರಿಟಿ ಒಬ್ಬರೇ ಇದ್ರು, ಅವ್ರು 10 ಜನ 7-8 ಜನರೇ ಮೇಲೆ ಇದ್ರು ಅವರು. ದೇವರ್ ಅಂಡ್ ದೇ ರ್ಯಾನ್ ಅವೇ. ದೇ ಟ್ರೈ ಟು ಗೋ ಬಿಹೈಂಡ್ ದೆಮ್. ಒಂದು ಪೊಲೀಸ್ ಪೋಸ್ಟ್ ದವರು ಒಬ್ರು ಇದ್ರು. ಅದಕ್ಕೆ ಆ 10 ಜನಕ್ಕೆ ಹಿಡಿಯಕ್ 4-5 ಜನ ನಮ್ಮವರು ಸಶಕ್ತಾಗಿರೋರು ಬೇಕು. ಅದಕ್ಕೆ ನಾವು ಅವಾಗೇನೆ FIR ಮಾಡ್ಕೊಂಡು ಮತ್ತೆ ಪೊಲೀಸ್ ಅವ್ರಿಗೆ ಎಲ್ಲರಿಗೂ ಕರೆದಾಗ ನ್ಯೂಟೌನ್ ಪೊಲೀಸ್ ಸ್ಟೇಷನ್ ಇಂದ ಎಲ್ಲರೂ ಬಂದ್ರು. ನೈಟ್ ಎಲ್ಲ ನಮ್ ಜೊತೆಗಿದ್ರು. 4:30 ತನಕ ಇಲ್ಲೇ ಇದ್ದು ಹೋದ್ವಿ. ಅವ್ರು ಪ್ರಾಮಿಸು ಮಾಡಿದಾರೆ, ಈಗೆಲ್ಲ DC SP ಎಲ್ಲರಿಗೂ ಭೇಟಿಯಾಗಿವಿ. ಅವರೆಲ್ಲರೂ ಪ್ರಾಮಿಸ್ ಮಾಡಿದ್ದಾರೆ, ಇಲ್ಲಿ ರೊಟೇಷನ್ ಮ್ಯಾಗೆ ಔಟ್ ಪೋಸ್ಟ್ ಮಾಡಿಬಿಟ್ಟು ಸಕ್ಷಮೀರ್ ಅವ್ರಿಗೆ ಕೊಡು ಅಂತ ಹೇಳಿ. ಯಾರು ಅವ್ರಿಗೆ ಹಿಡ್ಕೋಬಹುದು, ಅವ್ರಿಗೆ ಇದು ಮಾಡಬಹುದು ಅಂತವ್ರಿಗೆ ಕೊಡ್ರಿ. ಇದು ಪದೇ ಪದೇ ಆಗ್ಬಾರ್ದು. ನಮ್ಮ ಮಕ್ಕಳಿಗೆಲ್ಲ ತ್ರಾಸ ಆಗ್ತಾ ಇದೆ ಇದರಿಂದ. ಅದ್ರ ಸಲುವಾಗಿ ನಮ್ಗೆ ಬಹಳ ಕಳಕಳಿ ಇದೆ. ಅದ್ರ ಸಲುವಾಗಿ ಇದಕ್ಕೆ ಇಲ್ಲಿವರೆಗೂ ಹೋಗಿ ಮುಂಜಾನಿಂದ ಎಲ್ಲರಿಗೂ ಕೇಳ್ಕೊಂಡು ಅವ್ರೊಂದು ಆಶ್ವಾಸನೆ ಕೊಟ್ಟಾರ. ಮತ್ ಮುಂಜಾನಿಂದ ಇಲ್ಲಿ ಇವರು ಅಡಿಷನಲ್ SP ಅವ್ರು ಇಲ್ಲೇ ಇದ್ದಾರೆ, ಮತ್ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾರೆ, ಎಲ್ಲರೂ ಬಂದಾರ ಪೊಲೀಸ್ ಇದರಿಂದ. ನಾವು ಇದಕ್ಕೆ ಇಲ್ಲೇ ನಿಲ್ಲಿಸಿ, ಬಟ್ ಮುಂದಿನ ಸೆಕ್ಯೂರಿಟಿ ನೋಡೋದು, ಅವ್ರಿಗೆ ಆಶ್ವಾಸನೆ ಕೊಡೋದು ಅದು ನಮ್ ಕೆಲಸ. ಮತ್ತೆ ಅಡ್ಮಿನಿಸ್ಟ್ರೇಷನ್ ಕೂಡ ಹೆಲ್ಪ್ ಮಾಡ್ತೇವೆ. ನಾನು PG ಇದ್ರು, ಒಬ್ರು CMO ಇದ್ರು, ಮತ್ ಬೇರೆ ಡಾಕ್ಟರ್ಸ್ ಇದ್ರು. ಅವ್ನು ಎದುರು ಸಿಕ್ಕ ಅವ್ನಿಗೆ ಬಿಟ್ರು ಈ ತರ. ಅದಕ್ಕೆ ಆ ಹುಡುಗರು ನಾವು ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ನೋಡಿ ಯಾವ್ದು ಇಂಟರ್ನಲ್ ಇಂಜುರಿ ಇಲ್ಲ. ಸ್ವಲ್ಪ ಫ್ರಾಕ್ಚರ್ ಅಂತ ಇದಾರೆ, ಸ್ವಲ್ಪ ಬ್ಲೀಡ್ ಆಯ್ತು, ಈಗ ಸ್ಟೇಬಲ್ ಇದಾನ ಮೇಲೆ. ಅವಂದು ನಾವು ಕೇರ್ ತಗೊಳಕತ್ತೀವಿ. ಅವ್ರದ್ ಇಲ್ಲೇ ಮಾಡಿದಾರೆ FIR, ನ್ಯೂಟೌನ್ ಪೊಲೀಸ್ ಸ್ಟೇಷನ್ ಅಲ್ಲೇ ಮಾಡಿ ಆಗಿದೆ. FIR 5 ಜನ ಹಿಡಿದು ಬಿಟ್ಟಾರ ಅವ್ರಿಗೆ ಆಲ್ರೆಡಿ. ಇಲ್ಲಿ ಕಾಪಿಗಳು ಇದಾವೆ. ಅದನ್ನ ಇಲ್ಲ, ಯಾವ್ದು ಸ್ಟಾಪ್ ಮಾಡಿಲ್ಲ ನಾವು. ಡಾಕ್ಟರ್ಸಿಗೆ ಅಲ್ಲೇ ಕೂಡ್ಸಿನಿ, ಅಷ್ಟು CMOಗಳಿಗೆ ಅಲ್ಲೇ ಕೂಡ್ಸಿ ಎಲ್ಲ ಪೇಷಂಟ್ ನೋಡಂತ ಬೇರೆ ಡಾಕ್ಟರ್ಸಿಗೆ ಕೂಡ್ಸಿನಿ. ಒಳಗೆ ಎಕ್ಸಾಮ್ ಕೂಡ ನಡೀತಾ ಇದೆ ಎಲ್ಲ ಸರಿಯಾಗಿ. ಬಟ್ ಇವ್ರದ್ದು ಏನ್ ತ್ರಾಸ ಅದ, ನಮಗೂ ಅಷ್ಟೇ ತ್ರಾಸ ಇದೆ. ಮಕ್ಕಳು ನಮ್ದು ಅಷ್ಟೇ ಅದಾರ. ಯಾರಿಗೂ ಏನು ಆಗ್ಬಾರ್ದಂತ ಇನ್ನೂ ಎಕ್ಸ್ಟ್ರಾ ಸೆಕ್ಯೂರಿಟಿ ನಾವು ತಗೋತೀವಿ. ಆ ಆಶ್ವಾಸನೆ ನನಗೆ ಅಡ್ಮಿನಿಸ್ಟ್ರೇಷನ್ ಕೊಟ್ಟೈತಿ. ಇದಿಷ್ಟೇ ನಾ ಹೇಳಕ್ಕೆ ಬಯಸ್ತೀನಿ.